ನಮಸ್ಕಾರ ವೀಕ್ಷಕರೇ, ಏಟೀನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸಚಿವ ವಿ ಸೋಮಣ್ಣ ಅವರನ್ನ ಜೊತೆಗೂಡಿಸಿಕೊಂಡು ಈ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯ ಮಾಡುವೆ ಸಂಸದ ಜಗದೀಶ್ ಶೆಟ್ಟರ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸಂಸದ ಜಗದೀಶ್ ಶೆಟ್ಟರ್ ಸ್ವಗೃಹದಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿ ಮಾಡಿ ಸನ್ಮಾನಿಸಿ ರಾಮದುರ್ಗ ಸಮದತ್ತಿ ಸಿರಸಂಗಿ ಮಾರ್ಗವಾಗಿ ರೈಲ್ವೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕೆ ಮನವಿ ನೀಡಿದರು. ಕಳೆದ 20 ವರ್ಷಗಳಿಂದ ಲೋಕಾಪುರದಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಜನತೆ ಒತ್ತಾಯಿಸುತ್ತಾ ಬಂದಿದ್ದಾರೆ. ಕಳೆದ ನವೆಂಬರ್ 12ರಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ನೀಡಲಾಗಿತ್ತು. ಈ ಹೋರಾಟದ ಭಾಗವಾಗಿ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಮನವಿಯನ್ನು ಅರ್ಪಿಸಲಾಗಿತ್ತು. ಮನವಿಗೆ ಸ್ಪಂದಿಸಿದ ಬೆಳಗಾವಿ ಮತಕ್ಷೇತ್ರದ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವಿ ಅವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂಬ ಬಹುದಿನಗಳ ಕನಸು ಇದ್ದು ಈ ಹಿಂದೆ ಮಾರ್ಗಕ್ಕಾಗಿ ಸರ್ವೆ ನಡೆದು ಕಾರಣಾಂತರದಿಂದ ತಡೆಯಾಗಿದ್ದು ಈ ಭಾಗದಲ್ಲಿ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಿಸಿ ಸಂಸದರಿಗೆ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಭಿನಂದಿಸಿತ್ತು. ಮನವಿ ಸ್ವೀಕರಿಸಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ, ಈಗಾಗಲೇ ನಾನು ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡವರೆಗೆ ಬರುವಂತಹ ಧಾರ್ಮಿಕ ಸ್ಥಳಗಳಾದ ಯಲ್ಲಮ್ಮ ದೇವಿ ದೇವಸ್ಥಾನ, ಸುರೇಬಾನದಲ್ಲಿರುವ ಶಬರಿ ದೇವಸ್ಥಾನ, ಸಿರಸಂಗಿಯ ಕಾಳಮ್ಮ ದೇವಿ ದೇವಸ್ಥಾನ ಬರುತ್ತಿದ್ದು ಇಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಮುಖ್ಯವಾಗಿ ಸಮದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ವರ್ಷದಲ್ಲಿ ಸುಮಾರು 1 ಕೋಟಿಯಷ್ಟು ಜನರು ದೇವಿಯ ದರ್ಶನಕ್ಕೆ ಬಂದು ಹೋಗ್ತಾರೆ. ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಕಾಳಮ್ಮ ದೇವಿ, ಸಮದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ಮಾಡಿದರೆ ಬಹಳಷ್ಟು ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗುತ್ತದೆ ಹಾಗೂ ರೈಲ್ವೆ ಇಲಾಖೆಗೆ ಲಾಭವೂ ಆಗಲಿದೆ ಎಂದು ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವಿ ಅವರಿಗೆ ಮನದಟ್ಟು ಮಾಡಲಾಗಿದೆ. ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗ ಬರುವ ಚಳಿಗಾಲದ ಅಧಿವೇಶನದಲ್ಲಿ ನಾನು ಮತ್ತು ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣರವರ ಜೊತೆಗೂಡಿ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಪಡಿಸುತ್ತೇವೆ ಎಂದು ಭರವಸೆ ನೀಡಿದರು. ಈ ಹಿಂದೆ 2016-17ರಲ್ಲಿ ಆಗಿರುವ ಸರ್ವೆಯನ್ನು ಮತ್ತೊಮ್ಮೆ ಮಾಡಬೇಕೆಂದು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರಾದ ಜಿಎಂ ಜೈನೇಖಾನ್, ಮಲ್ಲಣ್ಣ ಯಾದವಾಡ್, ಮೊಹಮ್ಮದ್ ಶಫಿ ಬೆನ್ನಿ, ಎಸ್ಡಿ ಚಿಕ್ನರ್ಗುಂದ್, ಎಂಕೆ ಯಾದವಾಡ್, ದಾದಾಪೀರ್ ಕೆರೂರ್, ದಾದಾಪೀರ್ ಹಾಜಿ, ಎಆರ್ ಪಠಾಣ್ ಉಪಸ್ಥಿತರಿದ್ದರು. ನೋಡ್ರಿ, ಇನ್ನೊಮ್ಮೆ 2019ರೊಳಗೆ ಈ ರೈಲ್ವೆ ಮಾರ್ಗ ಹೊಸದು ಆಗ್ಬೇಕಂತ ಹೇಳಿ ಅವತ್ತು ಒಂದು ಸರ್ವೆ ಆಗಿತ್ತು. ಆ ಸರ್ವೆದಲ್ಲಿ ಪ್ರಯಾಣಿಕರ ಹೆಚ್ಚಿನ ಒತ್ತಡ ಇಲ್ಲ ಅನ್ನುವಂಥ ಒಂದು ಕಾರಣದ ಮೇಲೆ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಅದಕ್ಕಾಗಿ ನಾನು ಹೇಳಿದ್ದೀನಿ, ವಿತ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡು ಹೋಗಿದ್ದೀನಿ. ನಾನು ಮೊನ್ನೆ ವೈಷ್ಣವ್ರಿಗೆ ಭೇಟಿಯಾದಾಗ ನಾನು MP ಆದ್ಮೇಲೆ ಫಸ್ಟ್ ಟೈಮ್ ಕೊಟ್ಟಿದ್ದೆ. ಈಗ ಮತ್ತೊಮ್ಮೆ 2019 ಸರ್ವೆ ರಿಪೋರ್ಟ್ ಇಟ್ಕೊಂಡು ಟೂರಿಸಂ ಡಿಪಾರ್ಟ್ಮೆಂಟ್ದು ಸರ್ವೆ ಇಟ್ಕೊಂಡು ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಪ್ರತಿ ವರ್ಷ ರೇಣುಕಾ ದೇವಿಯ ದರ್ಶನ ಸಲುವಾಗಿ ಯಲ್ಲಮ್ಮ ಗುಡ್ಡಕ್ಕೆ ಸುಮಾರು 40ರಿಂದ 50 ಲಕ್ಷ ಪ್ರತಿ ವರ್ಷ ಭಕ್ತಾದಿಗಳು ಹೋಗ್ತಾರೆ. ಇಲ್ಲಿವರೆಗೆ 80 ಲಕ್ಷದವರೆಗೆ ಭಕ್ತಾದಿಗಳು ಹೋಗಿದ್ದು ಉದಾಹರಣೆ ಇದಾವೆ. ಕೋಟ್ಯಾಂತರ ಜನ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಆ ಹಿನ್ನೆಲೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ ಮೇಲೆ ಇನ್ನೊಮ್ಮೆ ಸರ್ವೆ ಮಾಡಿರಿ, ರೀಸರ್ವೆ ಮಾಡಿರಿ. ಸರ್ವೆ ಮಾಡಿದಾಗ ನಿಮ್ಗೆ ನಿಜ ಸ್ಥಿತಿ ಗೊತ್ತಾಗ್ತದೆ ಅಂತ ಹೇಳಿದ ಮೇಲೆ ಅದಕ್ಕೆ ನೋಟು ಮಾಡ್ಕೊಂಡಲ್ಲ ವೈಷ್ಣವರು ಒಳ್ಳೆಯ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಬಹುಶಃ ಅದೊಂದು ರೀಸರ್ವೆಗೆ ಆರ್ಡರ್ ಆಯ್ತಂದ್ರೆ ನಾನು ಈಗಾಗಲೇ GM ಆಫೀಸಲ್ಲಿ ಮೀಟಿಂಗು ಮಾಡಿದ್ದೇನೆ. ಅದ್ರ ಬಗ್ಗೆ ಅವರು ಮೇಲಿಂದ ರೀಸರ್ವೆ ಆರ್ಡರ್ ಮಾಡಿದರೆ ಭಾಳ ಪ್ರಾಮಾಣಿಕವಾಗಿ ಸರ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಆದಷ್ಟು ಬೇಗನೆ ಅದು ರೀಸರ್ವೆ ಆಗ್ತದೆ ಅನ್ನೋಂಥ ಹೋಪ್ಸ್ ನಮಗಿದೆ. ಶೆಟ್ರು ರೈಲ್ವೆ ತರ್ತಾರೆ ನೋಡ್ರಿ, ಒಂದು ನಾನು ಹೇಳ್ತೀನಿ, ಒಬ್ಬ ಯಾವ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿರ್ತಾರ ಆ ಕ್ಷೇತ್ರದ ಒತ್ತು ಕೊಡೋದು ನನ್ನ ಆದ್ಯ ಕರ್ತವ್ಯ. ಇಲ್ಲಿ ನಾನು 6 ಸಲ ಶಾಸಕ ಇದ್ದಾಗ ಈ ಭಾಗದ ಅಭಿವೃದ್ಧಿಗೆ ಏನು ಒತ್ತು ಕೊಟ್ಟಿದೆ ಜನರಿಗೆ ಕೊಡ್ತಿದೆ. ಹೀಗಾಗಿ ಇಲ್ಲಿ ಅಲ್ಲಿ ಕೊಡ್ತಾ ಇದ್ದೀನಿ. ಯಾವುದು ಪ್ರಯಾರಿಟಿ ಇದಾವೆ, ಯಾವ್ಯಾವ ಅವಶ್ಯಕತೆ ಇದೆ. ಈಗ ಶಬರಿ ಕೊಳ್ಳೋದ ಬಗ್ಗೆ ಬರೀ ಚರ್ಚೆ ಆಗಿತ್ತು. ನಾನು ಹೋಗಿ ನೋಡಿದೆ. ಅಲ್ಲಿ ರಾಮದುರ್ಗ 2ನೇ ಸಲ ಭೇಟಿ ಕೊಟ್ಟಾಗ ಶಬರಿ ಕೊಳ್ಳೋದು ನಾನೇ ವಿಸಿಟ್ ಮಾಡಿದೆ. ಹೋಗಿ ನೋಡಿದ್ಮೇಲೆ ಅದಕ್ಕೊಂದು ಹಿಸ್ಟ್ರಿ ಇಲ್ಲ, ಅದಕ್ಕೊಂದು ಯಾರು ನೋಟ್ಸ್ ಅದಕ್ಕೆ ಮಾಡಿಲ್ಲ. ಅದಕ್ಕಾಗಿ ಒಂದು ಹಿಸ್ಟ್ರಿ ತಯಾರು ಮಾಡ್ರಿ ಅಂತ ಹೇಳಿದ್ದೀನಿ. ಇವತ್ತು ಹೋರಾಟಗಾರರು ಬಂದಿದ್ರು, ಅವ್ರಿಗೆ ಹೇಳಿದ್ದೀನಿ. ಅವರೆಲ್ಲ ಅದಕ್ಕೊಂದು ನೋಟ್ ರೆಡಿ ಮಾಡ್ತಾರೆ. ನೋಡಿದ ಮಾಡಿದ ಮೇಲೆ ಆ ಶಬರಿ ಕೊಳ್ಳ ಅಭಿವೃದ್ಧಿ ಮಾಡಲಿಕ್ಕೂ ಒತ್ತು ಕೊಡ್ತೀನಿ. ಇನ್ನು ಮೂಲಭೂತ ಸೌಕರ್ಯ ಇವತ್ತು ಬೆಳಗಾವಿ ಆಮೇಲೆ ಕಿತ್ತೂರಿಂದ ಧಾರವಾಡವರೆಗೆ ಹೊಸ ರೈಲ್ವೆ ಲೈನ್ ಸುರೇಶ್ ಅಂಗಡಿಯವ್ರನ್ನ ಕರೆಸಿದೆ. ಮಂಜೂರಾಗಿದೆ, ಹಣ ಸರ್ವೆ ಆಗಿದ್ದಿಲ್ಲ, ಎಕ್ವಿಷನ್ ಆಗಿದ್ದಿಲ್ಲ, ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಬೈಪಾಸ್ ರೋಡ್ ಸ್ಟಾರ್ಟ್ ಆಗಿದ್ದಿಲ್ಲ, ಅದು ಸ್ಟಾರ್ಟ್ ಮಾಡಿಸಿದ್ದೇವೆ. ರಿಂಗ್ ರೋಡ್ ಅಕ್ವಿಷನ್ ಆಗಿದ್ದಿಲ್ಲ, ಅಕ್ವಿಷನ್ ಸ್ಟಾರ್ಟ್ ಮಾಡಿಸಿದ್ದೇವೆ. ಗೋವಾದ 2 ರಸ್ತೆ ಅರ್ಧ ನಿಂತಿದ್ದು, ಅದು ಚಾಲು ಮಾಡಿಸಿದ್ದೇನೆ. ಹೀಗಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೇನೆ. ಬಹುಶಃ ಇನ್ನೊಂದು 6 ತಿಂಗಳು 1 ವರ್ಷ ನೀವು ನೋಡ್ತಾ ಇರಿ, ಬೆಳಗಾವಿ ಸಂಪೂರ್ಣ ಬದಲಾವಣೆ ಆಗ್ತದೆ. ಸರ್, ಇವಾಗ ಸವದತ್ತಿ ತಾಲೂಕು ಹಾಗೂ ರಾಮದುರ್ಗ ತಾಲೂಕು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮಾತು ಹುಟ್ಟು ಹಾಕಿದ್ದಾರೆ, ಶೆಟ್ರ್ ಇದ್ದರೆ ಮಾತ್ರ ರೈಲು ಬರುತ್ತೆ. ಅಲ್ಲ, ಇದ್ದೇನಲ್ರಿ, ಈಗ ಶೆಟ್ರ್ ಇದ್ದೇನೆ ರೈಲ್ವೆ ತೊಗೊಂಡು ಬರ್ತಾರೆ. ಸೋಮಣ್ಣ ಅವರಿಗೆ ನಾನು ಭೇಟಿಯಾಗಿದ್ದೇನೆ. ಅವರು ಸದ್ಯ ರಾಜ್ಯದ ಯಾವುದೇ ರೈಲ್ವೆ ಯೋಜನೆ ಬರಲಿ, ನಮ್ಮ ಭಾಗದ ಬರಲಿ, ಆದ್ಯತೆ ಮೇಲೆ ಬೆನ್ನು ಹತ್ತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವೈಷ್ಣವ್ರಿಗೆ ಭೇಟಿಯಾಗಿದ್ದೇನೆ ಮತ್ತು ರೈಲ್ವೆ MOS ಆದಂಥ ವಿ ಸೋಮಣ್ಣವ್ರಿಗೆ ಭೇಟಿಯಾಗಿದ್ದೇನೆ. ಈ ವಿಷಯ ಗಮನಕ್ಕೆ ತೊಗೊಂಡಿದ್ದಾರೆ ಮತ್ತು ಅವರು ಸಹಿತ ಪ್ರಾಮಿಸ್ ಮಾಡಿದ್ದಾರೆ. ಡೆಫಿನೆಟ್ಲಿ
ನಾನು ಫಸ್ಟ್ ಪ್ರಯಾರಿಟಿ ಮೇಲೆ ಇದು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತೀನಿ. ಓಕೆ.